ಈಗಾಗಲೇ ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಎಲೆಕ್ಷನ್ ವಿಚಾರ ಕೇಳಿ ಬಂದಿರುವಂಥದ್ದು. ಮೀಸಲಾತಿ ನಿಗದಿಗೆ ಸರ್ಕಾರದಿಂದ ಮಾರ್ಗಸೂಚಿ ಕೂಡ ಬಿಡುಗಡೆಯಾಗಿದೆ. ಮೀಸಲಾತಿ ನಿಗದಿಗೆ ಸರ್ಕಾರದಿಂದ ಮಾರ್ಗಸೂಚಿ 2011ರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಿಗೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿ ನೇತೃತ್ವದ ಸಮಿತಿಗೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಬೆಂಗಳೂರಿನಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕ್ಷಣಗಣನೆ ಕೂಡ ಆರಂಭವಾದಂತೆ ಕಾಣಿಸ್ತಾ ಇದೆ. ನೀವು ಕೂಡ ಅಧಿಸೂಚನೆಯನ್ನ ನೋಡ್ತಾ ಇದ್ದೀರಾ. ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಜಿಬಿಎ ಚುನಾವಣೆ ಶೀಘ್ರದಲ್ಲೇ ನಡೆಯಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಹೀಗಾಗಿ 2011ರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಸಮಿತಿಗೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. 5 ನಗರ ಪಾಲಿಕೆಗಳ ಜನಸಂಖ್ಯೆ ಒಳಗೊಂಡಂತಹ ಜಾತಿ ವಿವಿಧ ಜಾತಿಗಳಿಗೆ ಅನುಗುಣವಾಗಿ ಮೀಸಲಾತಿ ಕಡ್ಡಾಯ ಮಾಡಬೇಕಾಗಿದೆ. 369 ವಾರ್ಡ್ ಪೈಕಿ 3ನೇ 1 ಭಾಗ ಒಬಿಸಿಗೆ, ಹಾಗೆ ಜಾತಿ ಪಂಗಡ ಒಬಿಸಿ ಮೀಸಲು 50% ಮೀರೋ ಹಾಗಿಲ್ಲ. ಮೀಸಲು ಪೈಕಿ 50% ಸ್ಥಾನ ಮಹಿಳೆಯರಿಗೆ ನಿಗದಿಯನ್ನು ಕೂಡ ಮಾಡಲಾಗಿರುವಂಥದ್ದು. ಮೀಸಲೇತರ ಸ್ಥಾನಗಳಲ್ಲೂ ಕೂಡ 50% ಸ್ಥಾನ ನಾರಿಯರಿಗೆ ಮೀಸಲಾಗಿರುವಂಥದ್ದು. ಈಗಾಗಲೇ ನೋಡಿ, ಬರೋಬ್ಬರಿ 369 ವಾರ್ಡ್ಗಳ ಟಿಕೆಟ್ ಆಕಾಂಕ್ಷಿಗಳಿಂದ ಅರ್ಜಿಯನ್ನು ಸ್ವೀಕಾರ ಕೂಡ ಮಾಡಲಾಗಿದೆ. ಚುನಾವಣಾ ಪ್ರಕ್ರಿಯೆ ಆರಂಭಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇರುವಂಥದ್ದು. ಆ ಒಂದು ಹೆಜ್ಜೆ ಈಗಾಗಲೇ ನೀವು ಕೂಡ ಗಮನಿಸ್ತಾ ಇರುವಂಥದ್ದು. 5 ನಗರ ಪಾಲಿಕೆ, ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಾಗೆ ಕೇಂದ್ರ, ಇವೇನು 5 ನಗರ ಪಾಲಿಕೆ ಇದೆಯಲ್ಲ, 5 ನಗರ ಪಾಲಿಕೆಗಳನ್ನು ಒಳಗೊಂಡಂತಹ ಜನಸಂಖ್ಯೆ ವಿವಿಧ ಜಾತಿಗಳಿಗೆ ಅನುಗುಣವಾಗಿ ಈ ಒಂದು ಮೀಸಲಾತಿಯನ್ನ ಕಡ್ಡಾಯ ಮಾಡಬೇಕಾಗಿದೆ. ಜಾತಿ ಪಂಗಡ ಒಬಿಸಿ ಮೀಸಲು 50% ಮೀರೋ ಹಾಗಿಲ್ಲ, 50% ಅದಕ್ಕಿಂತ ಜಾಸ್ತಿ ಕೊಡೋ ಹಾಗಿಲ್ಲ. ಇನ್ನು 50% ಮಹಿಳೆಯರಿಗೆ ಒಂದು ನಿಗದಿಯನ್ನು ಮಾಡಲಾಗಿರುವಂಥದ್ದು. ಮೀಸಲೇತರ ಸ್ಥಾನಗಳಲ್ಲೂ ಕೂಡ 50% ಸ್ಥಾನ ನಾರಿಯರಿಗೆ ಮೀಸಲಾಗಿಟ್ಟಿರುವಂಥದ್ದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು, ಕೇಂದ್ರ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಸೇರಿದಂತೆ ಒಟ್ಟು 369 ವಾರ್ಡ್ಗಳಿವೆ. ಈಗಾಗಲೇ ವಾರ್ಡ್ ಮರುವಿಂಗಡಣೆ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. 5 ಪಾಲಿಕೆಗಳ ವಾರ್ಡ್ ಗಡಿಗಳನ್ನು ಅಂತಿಮಗೊಳಿಸಲಾಗಿದೆ. ಈ ಕುರಿತಂತೆ ಈಗ 50% ಮೀಸಲಾತಿಯನ್ನು ನಾರಿಯರಿಗೂ ಕೂಡ ಕೊಟ್ಟಿರುವಂಥದ್ದು.